ನಮಸ್ಕಾರ ಸ್ನೇಹಿತರೆ, ಗುರುದೇವ ಅಕಾಡೆಮಿ ಧಾರವಾಡಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರ ಸ್ವಾಗತ. ಕಳೆದ ತರಗತಿಯಲ್ಲಿ ಪ್ರಮುಖ ದಿನಾಚರಣೆಗಳು ಮತ್ತು ಮಹತ್ವವಾಗಿರ್ತಕ್ಕಂಥ ಧ್ಯೇಯವಾಕ್ಯಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಮಹತ್ವವಾಗಿರ್ತಕ್ಕಂಥ ಧ್ಯೇಯವಾಕ್ಯಗಳ ಜೊತೆಗೆ ಆ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಬಹುತೇಕವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ. ಹಾಗಾದ್ರ ಇವತ್ತೆರಡನೇ ಕಾನ್ಸೆಪ್ಟ್ ಏನ್ ಸರ್ ಅಂತ ಕೇಳಿದಾಗ, ವರ್ಷದ ಎರಡನೇ ತಿಂಗಳವಾಗಿರ್ತಕ್ಕಂಥ ಈ ಫೆಬ್ರವರಿ ತಿಂಗಳಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ದಿನಾಚರಣೆಗಳು ಬರ್ತಾವ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ನಮಗ ವಿವರಣಾತ್ಮಕವಾಗಿ ಏನ್ ತಿಳ್ಕೊಳಕ್ ಸಾಧ್ಯ ಐತಿ ಆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅನ್ನುವಂಥದ್ದು. ಹಾಗಾದ್ರೆ ನೋಡಿ, ಇಲ್ಲಿ ಈ ಫೆಬ್ರವರಿ 2 ಏನು ಸರ್ ಅಂದ್ರಿಗಿನ ಪ್ರತಿ ವರ್ಷ ವಿಶ್ವ ತೇವ ಭೂಮಿ ದಿನ ಅಥವಾ ನಾವು ಇನ್ನೊಂದಕ್ಕೆ ಏನಂತ ಕರಿಬಹುದು ಸರ್ ಅಂದ್ರಿಗಿನ ವಿಶ್ವ ಜೌಗು ಭೂಮಿ ದಿನ ಅಂತ ಕರಿಬಹುದ್ರಿ. ಈ ವಿಶ್ವ ಜೌಗು ಭೂಮಿ ದಿನವನ್ನ ಫೆಬ್ರವರಿ 2ಕ್ಕೆ ಯಾಕೆ ಸರ್ ನಾವು ಪ್ರತಿ ವರ್ಷ ಮಾಡ್ತಾ ಇದೀವಿ ಅಂತ ಕೇಳಿದ್ರ, ನೋಡಿ 1971 ಫೆಬ್ರವರಿ 2 ಅನ್ನುವಂಥದ್ರಿ. 1971 ಫೆಬ್ರವರಿ 2 ಇರಾನ್ ಅನ್ನುವಂಥ ದೇಶ ರೀ. ಈ ಇರಾನ್ ದೇಶದ ಪ್ರಸಿದ್ಧ ನಗರವಾಗಿರ್ತಕ್ಕಂಥ ರಾಮ್ಸರ್, ಇರಾನ್ ದೇಶದ ರಾಮ್ಸರ್ ನಗರದಲ್ಲಿ ಭಾರತ ದೇಶವನ್ನು ಒಳಗೊಂಡಂತೆ 178 ರಾಷ್ಟ್ರಗಳು ಜೌಗು ಪ್ರದೇಶಗಳ ಸಂರಕ್ಷಣೆಗಾಗಿ ಒಪ್ಪಂದಕ್ಕೆ ಸಹಿ ಆಗ್ತಾವ. ಆ ಒಪ್ಪಂದಕ್ಕೆ ಸಹಿ ಹಾಕಿದವು ಅಂತೇಳಿ ನಾವು ಪ್ರತಿ ವರ್ಷ ಕೂಡ ಈ 1997ರಿಂದ ಇದನ್ನ ಒಂದೊಂದು ಥೀಮ್ನದೊಂದಿಗೆ ಒಂದೊಂದು ಧ್ಯೇಯವಾಕ್ಯದೊಂದಿಗೆ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಸ್ನೇಹಿತರೆ, ಇತ್ತೀಚೆಗೆ 2023ರಲ್ಲಿ ಈ ವಿಶ್ವ ಜೌಗು ಭೂಮಿ ದಿನ ಅಥವಾ ತೇವ ಭೂಮಿ ದಿನದ ಘೋಷವಾಕ್ಯ ಏನಿತ್ತು ಸರ್ ಅಂತ ಕೇಳಿದಾಗ, ನೋಡಿ ಇಲ್ಲಿ ಒಂದು ಥೀಮ್ ಅಂತೇಳಿ ಬರ್ದೀನಿ ಕೆಳಗಡೆ. ಏನ್ ಥೀಮ್ ಕೊಟ್ಟಿವಿ ಸರ್ ಅಂದ್ರ, ಇಟ್ಸ್ ಅ ಟೈಮ್ ಅನ್ನುವಂಥದ್ದು, ಇಟ್ಸ್ ಅ ಟೈಮ್ ಫಾರ್ ವೆಟ್ಲ್ಯಾಂಡ್ಸ್ ರಿಜಿಸ್ಟ್ರೇಷನ್ ಅನ್ನುವಂಥದ್ದು. ಇದು ಯಾವ ಒಂದು ವರ್ಷದ ಧ್ಯೇಯವಾಕ್ಯ ಅಂದ್ರ 2023. ಇಟ್ಸ್ ಅ ಟೈಮ್ ಫಾರ್ ವೆಟ್ಲ್ಯಾಂಡ್ಸ್ ರಿಜಿಸ್ಟ್ರೇಷನ್ ಅನ್ನುವಂಥದ್ದು. ಹಾಗಾದ್ರ ಈ ಒಂದು ಧ್ಯೇಯವಾಕ್ಯ ಕಾಣಬಹುದು ನಾವು. ಭಾರತ ದೇಶದಲ್ಲಿ ಪ್ರಸ್ತುತ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟಂತ ಪ್ರಶ್ನೆ ಕೇಳಿದಂದ್ರ 75 ರೀ. ಅದರಲ್ಲಿ ಹೈಯೆಸ್ಟ್ ಯಾವ ರಾಜ್ಯದಾಗ ಇದೆ ಸರ್ ಅಂದ್ರ ತಮಿಳುನಾಡಿನಲ್ಲಿ 14 ರಾಮ್ಸರ್ ತಾಣಗಳು. ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಅಧಿಕವಾಗಿರ್ತಕ್ಕಂಥ ರಾಜ್ಯ ಉತ್ತರ ಪ್ರದೇಶದಲ್ಲಿ 10 ತಾಣಗಳು. ಹಾಗಾದ್ರ ಸರ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟಾದರೂ ಇರ್ಲಾಕ ಕರ್ನಾಟಕ ಅನ್ನುವಂಥ ರಾಜ್ಯದಲ್ಲಿ ಈ ರಾಮ್ಸರ್ಗಳ ತಾಣಗಳ ಪಟ್ಟಿಗೆ ಸೇರ್ಪಡೆ ಆಗಿರ್ತಕ್ಕಂಥ ಏಕೈಕ ಯಾವುದಂದ್ರಿಗಿನ ಪ್ರಸ್ತುತ ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ರಂಗನಾಥಿಟ್ಟು ಪಕ್ಷಧಾಮ ಅಂತ ಕರಿಬೋದ್ರಿ. ರಂಗನಾಥಿಟ್ಟು ಪಕ್ಷಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತ ಸರ್ ಅಂದ್ರ ಮಂಡ್ಯ. ಇದು ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರ್ಪಡೆ ಆಗಿರ್ತಕ್ಕಂಥ ಕರ್ನಾಟಕದ ಏಕೈಕ ಪಕ್ಷಧಾಮ ಅಂತ ಕೂಡ ಕರಿಬಹುದು. ಇಂಡಿಯಾದಾಗಿಂತ ಎಷ್ಟಿದೆ ಸರ್ ಪ್ರೆಸೆಂಟ್ ಅದನ್ನ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಹಿತಿ ಪ್ರಕಾರ 78 ರಾಮ್ಸರ್ ತಾಣಗಳು ಕಾಣಬಹುದು. ಹಾಗಾದ್ರ ಈ ಫೆಬ್ರವರಿ 2 ಬಗ್ಗೆ ತುಂಬಾ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂಥ ಉದಾಹರಣೆಗಳು ನಮಗೇನು ಸರ್ ಅಂದ್ರಿಗಿನ ಅವತ್ತ ಯಾಕೆ ಆಚರಣೆ ಮಾಡ್ತಾ ಇದೀವಿ, 2023ರಲ್ಲಿ ಯಾವ ಒಂದು ಥೀಮ್ ಕೂಡ ಮಾಡ್ಕೊಂಡಿವಿ, ಇದ್ರ ಬಗ್ಗೆ ಒಂದಿಷ್ಟು ಆಗಿರ್ತಕ್ಕಂಥ ಮಾಹಿತಿ ನೋಡಿ. ಇಲ್ಲಿ ಈ ತೇವಾ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಒಂದು ಚಿತ್ರ ಕೂಡ ಬಿಡಿಸಿನ ಅನ್ನುವಂಥದ್ದು ಅಲ್ಲಿ ಒಂದಿಷ್ಟು ನೋಡ್ಕೊಂಡಿರು. ಸಾಧ್ಯ ಆಯ್ತು ಅಂದ್ರಿಗಿನ ಈ ಒಂದು ಪ್ರತಿ ವರ್ಷದ ಥೀಮ್ಗಳ ಬಗ್ಗೆ ಒಂದು ಸ್ಕ್ರೀನ್ ಶಾಟ್ ಕೂಡ ತೆಗೆದುಕೊಂಡಿರಿ ನಿಮ್ಮ ಮೊಬೈಲಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಅಂತ ನೋಡಿ. ಇಲ್ಲಿ ಫೆಬ್ರವರಿಯಲ್ಲಿ ನೆಕ್ಸ್ಟ್ ಡೇ ಯಾವ್ದು ಸರ್ ಅಂತ ಕೇಳಿದಾಗ ಫೆಬ್ರವರಿಯಲ್ಲಿ 4 ಅಂತ ಕರಿಬಹುದು. ಇದನ್ನ ನಾವು ಪ್ರತಿ ವರ್ಷ ವಿಶ್ವ ಕ್ಯಾನ್ಸರ್ ದಿನ, ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನ. ಈ ವಿಶ್ವ ಕ್ಯಾನ್ಸರ್ ರೋಗದ ಕುರಿತ ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ನಾವು ವಿಶ್ವ ಕ್ಯಾನ್ಸರ್ ದಿನ ಕೂಡ ಮಾಡ್ತಾ ಇದೀವಿ ಸ್ನೇಹಿತರೆ. ಹಾಗಾದ್ರ ಇದನ್ನ 2023ರಲ್ಲಿ ಯಾವ ಒಂದು ಥೀಮ್ ನಡಿಯಲ್ಲಿ ಸೆಲೆಬ್ರೇಷನ್ ಮಾಡಿವಿ ಸರ್ ಅಂದ್ರಿಗಿನ ಕ್ಲೋಸ್ ದ ಕೇರ್ ಗ್ಯಾಪ್ ಅನ್ನುವಂಥದ್ದು 2023ರ ನೂತನವಾಗಿರ್ತಕ್ಕಂಥ ಥೀಮ್. ಇದು ಒಂದು ಧ್ಯೇಯವಾಕ್ಯದೊಂದಿಗೆ ಸೆಲೆಬ್ರೇಷನ್. ಹಾಗಾದ್ರ ಈ ಕ್ಯಾನ್ಸರ್ ಅನ್ನುವಂಥ ಅಧ್ಯಯನಕ್ಕೆ ಏನಂತ ಕರಿತೀವಿ ಸರ್ ಅಂದ್ರಿಗಿನ ಅಂಕಾಲಜಿ ಅಂತ ಕೂಡ ಕರಿಬಹುದ್ರಿ. ಕ್ಯಾನ್ಸರ್ ಬಗ್ಗೆ ಸ್ಟಡಿ ಮಾಡಕ್ಕೆ ಏನಂತ ಸುಮಾರು ಸರ್ ಎಕ್ಸಾಮ್ಸ್ ಕೇಳ್ತಿರ್ತಾನೆ ಸ್ನೇಹಿತರೆ, ಅಂಕಾಲಜಿ. ಹಾಗಾದ್ರ ಈ ಒಂದು ಎಪಿಥಿಯೋನ್ ಬಿ ಅನ್ನುವಂಥ ಶಸ್ತ್ರಚಿಕಿತ್ಸೆ ಬರ್ತೈತಿ. ಈ ಎಪಿಥಿಯೋನ್ ಏನಂತ ಕೇಳಿದಾಗ ಬಿ ಅನ್ನುವಂಥ ಶಸ್ತ್ರಚಿಕಿತ್ಸೆ ಯಾವ ರೋಗದ ನಿರ್ಮೂಲನೆಗೆ ಸಂಬಂಧಿಸಿದೆ? KS 1998ರ ಪ್ರಿಲಿಮಿನರಿ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆ ಕೇಳಿದ್ದು ಈ ಕ್ಯಾನ್ಸರ್ನ ರೋಗದ ನಿರ್ಮೂಲನೆಗೆ ಸಂಬಂಧಪಟ್ಟಂತ ಎಪಿಥಿಯೋನ್ ಬಿ ಅನ್ನುವಂಥ ಶಸ್ತ್ರಚಿಕಿತ್ಸೆ ಕೂಡ ಕಾಣತಕ್ಕಂಥ ಪ್ರಯತ್ನ. ಹಾಗಾದ್ರ
ವಿಶ್ವದಲ್ಲಿ ನಾವು ಪ್ರತಿ ವರ್ಷ ಕ್ಯಾನ್ಸರ್ ದಿನವನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ವರ್ಲ್ಡ್ ಕ್ಯಾನ್ಸರ್ ಡೇ ಯಾವಾಗ ಸರ್ ಅಂದ್ರಿಗಿನ ಫೆಬ್ರವರಿ 4. ಇದರ ರಿಲೇಟೆಡ್ ನಾವು ಇನ್ನೊಂದು ಪಾಯಿಂಟ್ ನೆನ್ಪಿಡಣ್ರಿ, ರಾಷ್ಟ್ರೀಯ ಕ್ಯಾನ್ಸರ್ ದಿನ ಯಾವಾಗಂತ ಇನ್ ಕೇಸ್ ಪ್ರಶ್ನೆ ಕೇಳಿದಂದ್ರ November 7. ಇಷ್ಟು ನಮಗೆ ಗೊತ್ತಿರಲಿ. November 7 ರಾಷ್ಟ್ರೀಯ ಕ್ಯಾನ್ಸರ್ ದಿನ ಮಾಡಬಹುದ್ರಿ. ಫೆಬ್ರವರಿ 4 ಏನ್ ಸರ್ ಅಂದ್ರಿಗಿನ ವಿಶ್ವ ಕ್ಯಾನ್ಸರ್ ದಿನ ಅಂತ ಮಾಡಬಹುದು. ಇದು KS ಇತ್ತೀಚೆಗೆ 2020ರಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ರೀ. ರಾಷ್ಟ್ರೀಯ ಕ್ಯಾನ್ಸರ್ ದಿನ ಯಾವಾಗ ಸರ್ ಅಂದ್ರ November 7. ವಿಶ್ವ ಕ್ಯಾನ್ಸರ್ ದಿನ ಕೇಳಿದ್ರೆ ಫೆಬ್ರವರಿ 4. ಅದರ ಮುಂದಿನ ಪ್ರಶ್ನೆ ನೋಡೋಣ ಅಂತ ನೋಡಿಲ್ಲಿ ಫೆಬ್ರವರಿ 10 ಅಂತೇಳಿ ಬರ್ದಾರ. ಈ ಫೆಬ್ರವರಿ 10 ಯಾವ ದಿನ ಮಾಡ್ತಾ ಇದೀವಿ ಸರ್ ಅಂದ್ರಿಗಿನ ವಿಶ್ವ ದ್ವಿದಳ ಧಾನ್ಯಗಳ ಅನ್ನುವಂಥದ್ದು ದ್ವಿದಳ ಧಾನ್ಯಗಳ ದಿನ ಅಂತೇಳಿ ನಾವು ಫೆಬ್ರವರಿ 10 ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ದ್ವಿದಳ ಧಾನ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಚಿತ್ರ ಹಾಕಿ ನಾವು ನೋಡ್ಕೊಂಡಿರೋ ಕಡೆ ಪ್ರತಿ ವರ್ಷ ಫೆಬ್ರವರಿ 10 ಬಂದಿರತಕ್ಕ ಸಮಯದಲ್ಲಿ ನಾವು ಈ ದಿನವನ್ನು ಕೂಡ ಕರಿಬಹುದು. ಹಾಗಾದ್ರೆ ಇದಾದ ನಂತರ ನೆಕ್ಸ್ಟ್ ಫೆಬ್ರವರಿಯಲ್ಲಿ 13 ಅಂತೇಳಿ ಬರ್ತೈತ್ರಿ. ಈ 13 ನಾವು ಪ್ರತಿ ವರ್ಷ ಸಾರ್ವತ್ರಿಕವಾಗಿ ಯೂನಿವರ್ಸಲ್ ಆಗಿ ಏನು ಸರ್ ಅಂದ್ರಿಗಿನ ಭಾರತವನ್ನು ಒಳಗೊಂಡಂತೆ 16 ದೇಶಗಳಲ್ಲಿ ವಿಶ್ವ ರೇಡಿಯೋ ದಿನ ಅಂತ ಮಾಡ್ತಾ ಇದ್ದೀವಿ. ಹಾಗಾದ್ರ ಈ ರೇಡಿಯೋ ದಿನಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಮೊದಲನೇ ಬಾರಿಗೆ ರೇಡಿಯೋ ಪ್ರಸಾರವಾಗಿದ್ದು ಬಾಂಬೆ ಅನ್ನುವಂಥ ಸಿಟಿ 1937 ರೀ. ಭಾರತದಲ್ಲಿ ಫಸ್ಟ್ ಟೈಮ್ ರೇಡಿಯೋ ಪ್ರಸಾರವಾಗಿದ್ದು 1937 ಬಾಂಬೆ ಅನ್ನುವಂಥ ನಗರ. ಹಾಗಾದ್ರ ರೇಡಿಯೋದಲ್ಲಿ ಮಾತನಾಡಿರ್ತಕ್ಕಂಥ ಮೊದಲ ಭಾರತೀಯ ಯಾರು ಸರ್ ಅಂದ್ರ ಜ್ಯೋತಿ ಬಸು. ಈ ಜ್ಯೋತಿ ಬಸು ಅವ್ರು ನಾವ್ ಏನಂತ ಕೇಳಿದ್ರ ಭಾರತ ದೇಶದಲ್ಲಿ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಗರಿಷ್ಠ ಮುಖ್ಯಮಂತ್ರಿಗಳಲ್ಲಿ ಅಥವಾ ಗರಿಷ್ಠ ಅವಧಿಯ ಮುಖ್ಯಮಂತ್ರಿಗಳಲ್ಲಿ 3ನೇ ವ್ಯಕ್ತಿ ಯಾರು ಸರ್ ಕಾಣ್ತಾ ಇದೀವಿ ಅಂದ್ರ ಜ್ಯೋತಿ ಬಸು. ಹಾಗಾದ್ರ ಇವ್ರು ಯಾವ ಸ್ಟೇಟಿಗೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿ ಆಗಿದ್ರು ಸರ್ ಅಂದ್ರ ವೆಸ್ಟ್ ಬೆಂಗಾಲ್ ರೀ, ಪಶ್ಚಿಮ ಬಂಗಾಳದ ದೀರ್ಘಾವಧಿ ಮುಖ್ಯಮಂತ್ರಿಗಳು. ಎಷ್ಟು ವರ್ಷ ಆಗಿದ್ರು ಸರ್ ಅಂತ ಕೇಳಿದಾಗ 23 ವರ್ಷ 137 ದಿನಗಳ ಕಾಲ ಮುಖ್ಯಮಂತ್ರಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಸರ್ ಅಂದ್ರ ಜ್ಯೋತಿ ಬಸು. ಹಾಗಾದ್ರ ಇವರು ರೇಡಿಯೋದಲ್ಲಿ ಮಾತನಾಡಿರ್ತಕ್ಕಂಥ ಮೊದಲ ವ್ಯಕ್ತಿ. ಇನ್ ಕೇಸ್ ನಮಗ ಇದ್ರ ರಿಲೇಟೆಡ್ ಆಗಿ ಏನೋ ಒಂದೆರಡು ಕರೆಂಟ್ ಅಫೇರ್ಸ್ ನೆನಪಿರ್ಬೇಕ್ರಿ. ದೇಶದಲ್ಲಿ ಒಂದು ರಾಜ್ಯದ ಗರಿಷ್ಠ ಅಥವಾ ದೀರ್ಘಾವಧಿ ಮುಖ್ಯಮಂತ್ರಿ PK ಚಾಮ್ಲಿಂಗ್ ಅಥವಾ ಪವನ್ ಕುಮಾರ್ ಚಾಮ್ಲಿಂಗ್ ಅಂತ ಕರಿಬಹುದ್ರಿ. ಈ PK ಚಾಮ್ಲಿಂಗ್ ಅಥವಾ ಪವನ್ ಕುಮಾರ್ ಚಾಮ್ಲಿಂಗ್ ರವರು ಯಾವ ಸ್ಟೇಟಿಗೆ ಸಂಬಂಧಪಟ್ಟರು ಸರ್ ಅಂದ್ರ ಸಿಕ್ಕಿಂ ರೀ. 24 ವರ್ಷ 165 ದಿನಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ PK ಚಾಮ್ಲಿಂಗ್ ಅವರು. ಇನ್ ಕೇಸ್ ಇವರಾದ ನಂತರ 2ನೇ ಪ್ಲೇಸ್ ಅಲ್ಲಿ ಯಾರಿದ್ರು ಸರ್ ಅಂದ್ರ NP ನವೀನ್ ಪಟ್ನಾಯಕ್ ಅನ್ನುವಂಥ ವ್ಯಕ್ತಿ ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟವರು. 23 ವರ್ಷ 138 ದಿನಗಳು ಪ್ಲಸ್ ಪ್ರೆಸೆಂಟ್ ಅಧಿಕಾರದಲ್ಲಿ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ CM ಯಾರು ಸರ್ ಅಂದ್ರ ಸಿಟ್ಟಿಂಗ್ CM ಕೆಲಸ ಮಾಡ್ತಕ್ಕಂಥ ನವೀನ್ ಪಟ್ನಾಯಕ್ ಅವರು ಒಡಿಸ್ಸಾ ಅನ್ನುವಂಥ ರಾಜ್ಯ ರೀ. ಹಾಗಾದ್ರ ನಮಗೇನ್ ಬೇಕಾಗಿತ್ತು ಸರ್ ಅಂದ್ರ ರೇಡಿಯೋದಲ್ಲಿ ಮಾತನಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಜ್ಯೋತಿ ಬಸ್ ಅಂತ ಗೊತ್ತಾದ್ರಲ್ಲ, ಜ್ಯೋತಿ ಪ್ಲಸ್ ಬಸುರಿ ರೇಡಿಯೋದಲ್ಲಿ ಮಾತನಾಡಿರ್ತಕ್ಕಂಥ ವ್ಯಕ್ತಿಗಳು. ಇಷ್ಟಂತ ನಾವು ನೆನ್ಪಿಡ್ಬೋದ್ರಿ. ಆದ್ರೆ ಇನ್ನೊಂದು ಪಾಯಿಂಟ್ ನೆನ್ಪಿಡಮ್ ನೋಡಿ, ಇಲ್ಲಿ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ರೇಡಿಯೋ ಮ್ಯೂಸಿಯಂ ಎಲ್ಲಿರ್ಬೋದು ಸರ್ ಅಂದ್ರಿಗೆನ ಈ ರೇಡಿಯೋ ಮ್ಯೂಸಿಯಂ ಕೂಡ ನಾವು ಬೆಂಗಳೂರು ಅನ್ನುವಂಥ ನಗರದಾಗ ಕಟ್ಟಿವ್ರಿ. 2021ರಲ್ಲಿ ಬೆಂಗಳೂರು ಅನ್ನುವಂಥ ನಗರದಲ್ಲಿ ರೇಡಿಯೋ ಮ್ಯೂಸಿಯಂ ಸ್ಥಾಪನೆ ಮಾಡೀವಿ. ಉದಯ್ ಕಲಬುರ್ಗಿ ಅವರು ಈ ರೇಡಿಯೋ ಮ್ಯೂಸಿಯಂ ಅನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಹಾಗಾದ್ರೆ ವಿಶ್ವ ರೇಡಿಯೋ ದಿನ ಪ್ರತಿ ವರ್ಷ ಯಾವ ದಿನ ಸರ್ ಅಂದ್ರಿಗೆನ ನಮಗೆ ಹೈಲೈಟ್ ಆಗಿರ್ತಕ್ಕಂಥ ದಿನಾಚರಣೆಗಳಲ್ಲಿ ಈ ಫೆಬ್ರವರಿ 13 ಅಂತ ತಿಳ್ಕೊಂಡಿವಿ. ಹಾಗಾದ್ರೆ ಮುಂದಿನ ಏನೈತೆ ನೋಡೋಣ ಅಂತ. ಅದೇ ಫೆಬ್ರವರಿ 13 ಇನ್ನೊಂದು ದಿನ ಕೂಡ ನಾವು ಕಾಣಬಹುದು ನಮ್ಮ ದೇಶದಲ್ಲಿ. ಭಾರತ ದೇಶದಲ್ಲಿ ರಾಷ್ಟ್ರೀಯ ಮಹಿಳಾ ದಿನ ಒಂದಿಷ್ಟು ಕ್ಲಾರಿಫೈ ಮಾಡ್ತ ನೋಡಿ. ಇಲ್ಲಿ ಜನವರಿ 24 ಬಂದ್ರಿಗೆನ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಮಾಡ್ತಾ ಇದ್ದೀವಿ. ಜಸ್ಟ್ ನೆನಪಿರ್ಬೇಕ್ರಿ. ದೇಶದ ಮೊದಲ ಬಾರಿಗೆ ಮಹಿಳಾ ಪ್ರಧಾನಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ಪ್ರಮಾಣ ವಚನ ನಾ ಕಳೆದ ಕ್ಲಾಸಸ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡೀನಿ ಸರ್. ಹಾಗಾದ್ರೆ ಇದಾದ ನಂತರ ಈ ಫೆಬ್ರವರಿ 13 ಅಂತೇಳಿ ಬಂದಿರತಕ್ಕ ಸಮಯದಲ್ಲಿ ರಾಷ್ಟ್ರೀಯ ಮಹಿಳಾ ದಿನ ಅಂತ ಕಾಣಬಹುದು. ಇನ್ನೊಂದು ಏನಂದ್ರ ನೆಕ್ಸ್ಟ್ ಮಂತ್ ಬರ್ತೈತಿ ಮಾರ್ಚ್ 8 ಏನ್ ಸರ್ ಅಂತ ಕೇಳಿದಾಗ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಕರಿಬಹುದು. ಹಾಗಾದ್ರ ಈ ಫೆಬ್ರವರಿ 13 ರಾಷ್ಟ್ರೀಯ ಮಹಿಳಾ ದಿನ ಅಂತ ಏನ್ ಮಾಡ್ತಾ ಇದೀವಲ್ಲ, ಈ ರಾಷ್ಟ್ರೀಯ ಮಹಿಳಾ ದಿನ ಯಾರ ನೆನಪಿಗೆ ಮಾಡ್ತಾ ಇದೀವಿ ಸರ್ ಅಂದ್ರ ಒಂದು ಚಿತ್ರ ಹಾಕಿ ನೋಡಪ್ಪ. ಅಲ್ಲಿ ಭಾರತ ದೇಶದ ನೈಟಿಂಗೇಲ್ ಎಂದು ಕರೆಯಲ್ಪಡ್ತಕ್ಕಂಥ ಅಥವಾ ಏನ್ ಸರ್ ಅಂತ ಕೇಳಿದಾಗ ಭಾರತ ದೇಶದ ನೈಟಿಂಗೇಲ್ ಎಂದು ಕರೆಯಲ್ಪಡ್ತಕ್ಕಂಥ ಅಥವಾ ಗಾನಕೋಗಿಲ್ ಎಂದು ಕರೆಯಲ್ಪಡ್ತಕ್ಕಂಥ ಸರೋಜಿನಿ ನಾಯ್ಡು ಅವರಿಗೆ ನೈಟಿಂಗೇಲ್ ಎಂದು ಕರೆದಿರ್ತಕ್ಕಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿ.
ಸರೋಜಿನಿ ನಾಯ್ಡು ಅವರು ಭಾರತ ದೇಶದಲ್ಲಿ ಒಂದು ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲಿ. ಯಾವ ರಾಜ್ಯಕ್ಕಾಗಿದೆ ಸರ್ ಅಂದ್ರ ಉತ್ತರ ಪ್ರದೇಶ ಅನ್ನುವಂಥದ್ದು. 1925 ಕಾನ್ಪುರ ಅಧಿವೇಶನ ರೀ. ಕಾನ್ಪುರ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮೊದಲ ಮಹಿಳೆ ಭಾರತೀಯರ ಪಟ್ಟಿಯಲ್ಲಿ ಮೊದಲ ಭಾರತೀಯ ಮಹಿಳೆ ಸರೋಜಿನಿ ನಾಯ್ಡು ಅಂತ ಕರಿಬೋದ್ರಿ. ಹಾಗಾದ್ರ INC ಅಧಿವೇಶನರಾಗ ಅಧ್ಯಕ್ಷರಾಗಿರ್ತಕ್ಕಂಥ ಮೊದಲ ಮಹಿಳೆ ಆನಿ ಬೆಸೆಂಟ್ ಅವರು 1917 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. ನಮ್ಮ ಭಾರತೀಯರ ಪಟ್ಟಿಯಲ್ಲಿ ಏನು ಸರ್ ಅಂದ್ರಿಗಿನ ಸರೋಜಿನಿ ನಾಯ್ಡು ಅವರು 1925 ಕಾನ್ಪುರ ಅಧಿವೇಶನ. ಈ ಕಾನ್ಪುರ ಅನ್ನುವಂತ ನಗರ ಗಂಗಾ ನದಿ ಮೇಲೆ ಕಂಡು ಬರ್ತತಿ. 1857 ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ನಾನಾ ಸಾಹೇಬನು ಬ್ರಿಟಿಷರ ವಿರುದ್ಧ ದಂಗೆ ಇದ್ದಿರ್ತಕ್ಕಂಥ ನಗರ ಕೂಡ ಯಾವ ಸರ್ ಅಂದ್ರಿಗಿನ ಕಾನ್ಪುರ. ಸಿಂಪಲ್ ಒಂದೆರಡು ಜಿಕೆನು ನಾವು ನೆನ್ಪಿಡಬಹುದ್ರಿ, ಬಹಳ ಸರಳ ಇದೇವ್ರಿ. ಆದ್ರೆ ನಾವು ಫೆಬ್ರವರಿ 13 ಬರೀ ರಾಷ್ಟ್ರೀಯ ಮಹಿಳಾ ದಿನ ಮಾತ್ರ ನೆನ್ಪಿಡಂಗಿಲ್ಲ, ಅದರ ಸುತ್ತುವರೆದಿರ್ತಕ್ಕಂಥ ಮಾಹಿತಿ ಏನೇನು ಬರ್ತಂತ ಕೇಳ್ಬೇಕ್ರಿ. ಇನ್ ಕೇಸ್ ಎಕ್ಸಾಮ್ಸ್ ಆಗಪ್ಪ ಕರೆಂಟ್ ಇವೆಂಟ್ ಕೇಳಿಲ್ಲ ಅನ್ಕೊಂಡಿರು, ಇನ್ನಲ್ಲೇ ಸ್ಟ್ಯಾಂಡರ್ಡ್ GK ಕೇಳ್ತಿರ್ತಾನ. ಕೆಲವೊಂದ್ಸರಿ GKಗಳು ಕೇಳದೇ ಇರತಕ್ಕಂಥ ಸಮಯದಲ್ಲಿ ಕರೆಂಟ್ ಇವೆಂಟ್ ಅಪ್ಡೇಟ್ ಮಾಹಿತಿ ಕೇಳ್ತಿರ್ತಾನ. ನಾವ್ ಎರಡಕ್ಕೂ ಕೂಡ ತಯಾರಿರ್ಬೇಕನ್ನುವಂಥದ್ದು. ಹಾಗಾದ್ರ ಈ ರಾಷ್ಟ್ರೀಯ ಮಹಿಳಾ ದಿನ ಅಂತ ಗೊತ್ತಾಯ್ತು, ಸರೋಜಿನಿ ನಾಯ್ಡು ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಾಯ್ತು. ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿ 15 ಜನ ಮಹಿಳೆಯರು ಭಾಗವಹಿಸಿರ್ತಾರ. ಆ 15 ಜನ ಮಹಿಳೆಯರಲ್ಲಿ ಒಬ್ಬರು ಕೂಡ ಯಾರಾಗಿರ್ತಾರೆ ಸರ್ ಅಂದ್ರ ಸರೋಜಿನಿ ನಾಯ್ಡು ಅವರು. ಭಾರತ ದೇಶದಲ್ಲಿ ಗುರುದೈವ ಎಂದು ಕರೆಯಲ್ಪಡ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಅವರ ಸಹೋದರಿ ಕೂಡ ಯಾರು ಸರ್ ಅಂತ ಕೇಳಿದಾಗ ಸರೋಜಿನಿ ನಾಯ್ಡು ಅಂತ ಕೂಡ ಕರಿಬಹುದು. ಹಾಗಾದ್ರ ನಾವು ಫೆಬ್ರವರಿ 13 ರಾಷ್ಟ್ರೀಯ ಮಹಿಳಾ ದಿನ ಅಂತ ಓದಿವಿ. ಹಾಗಾದ್ರೆ ಮುಂದಿನ ಏನು ಸರ್ ಅಂದ್ರಿಗಿನ ಫೆಬ್ರವರಿ 20ಕ್ಕಿಂತ ಬಿಫೋರ್ ನಾವು ಫೆಬ್ರವರಿಯಲ್ಲಿ ಇನ್ನೊಂದು ದಿನ ಕೂಡ ಬರ್ತೈತ್ರಿ, 14 ಅನ್ನುವಂಥದ್ದು. ಈ ಫೆಬ್ರವರಿ 14 ನಾವು ಬ್ಲಾಕ್ ಡೇ ಅಂತ ಕೂಡ ಮಾಡ್ತಾ ಇದೀವಿ ಸರ. ಅದಕ್ಕೆ ಇನ್ನೊಂದು ಹೆಸರು ಏನಂತ ಕೇಳಿದಾಗ ಪುಲ್ವಾಮಾ ದಾಳಿ ದಿನ ಅಂತ ಕೂಡ ಮಾಡ್ತಾ ಇದ್ದೀವಿ. ಹಾಗಾದ್ರ ಭಾರತದ ವೀರ ಯೋಧರು 2019ರಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾಗಿರ್ತಕ್ಕಂಥ ದಿನವನ್ನ ನಾವು ಬ್ಲಾಕ್ ಡೇ ಅಂತ ಕೂಡ ಮಾಡ್ತಾ ಇದೀವಿ ಸ್ನೇಹಿತರೆ. ಅದರ ಜೊತೆಗೆ ಇತ್ತೀಚೆಗೆ 2023ರಲ್ಲಿ ಈ ಫೆಬ್ರವರಿ 14ನ್ನ ಕೇಂದ್ರ ಸರ್ಕಾರ ಇನ್ನೊಂದು ದಿನವನ್ನಾಗಿ ಘೋಷಣೆ ಮಾಡೈತಿ. ಆ ದಿನದ ಹೆಸರು ಏನ್ ಸರ್ ಅಂದ್ರ ಗೋ ಅಪ್ಪಿಕೋ ದಿನ ಅನ್ನುವಂಥದ್ರಿ. ಗೋ ಅಪ್ಪಿಕೋ ದಿನ, ಗೋವುಗಳನ್ನು ಅಪ್ಪಗಳತಕ್ಕಂಥ ದಿನನೇ ಗೋ ಅಪ್ಪಿಕೋ ದಿನ. ಹೌದಾ? ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೂಡ ಗೊತ್ತಿರಲಿ. ಹಂಗಾಗಿ ಸಾರ್ವತ್ರಿಕವಾಗಿ ಪ್ರೇಮಿಗಳ ದಿನಾನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ನಮ್ಮಲ್ಲಿ ಬಹಳಷ್ಟು ಮನಸ್ಸಿನಲ್ಲಿ ಉಳ್ತಕ್ಕಂಥ ಘಟನೆ ಏನ್ ಸರ್ ಅಂದ್ರ ಒಂದು ಬ್ಲಾಕ್ ಡೇ ಅಥವಾ ಈ ಪುಲ್ವಾಮಾ ದಾಳಿ ದಿನ ಅಂತ ಕೂಡ ಕರಿಬಹುದು. ಹಾಗಾದ್ರ ಈ ಫೆಬ್ರವರಿ 14 ಅಂತ ಗೊತ್ತಾಯ್ತ್ರಿ. ನೆಕ್ಸ್ಟ್ ನೋಡಿ ಇಲ್ಲಿ ಫೆಬ್ರವರಿ 20 ಯಾವ ದಿನ ಸರ್ ಅಂದ್ರಿಗಿನ ಅಂತಾರಾಷ್ಟ್ರೀಯ ಅಥವಾ ವಿಶ್ವ ಸಾಮಾಜಿಕ ನ್ಯಾಯ ದಿನ ಅಂತ ಮಾಡ್ತೀವಿ. ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಸಲ್ಲಿಸ್ತಕ್ಕಂಥ ಪ್ರಯತ್ನ. ಇಂಥ ಸಾಮಾಜಿಕ ನ್ಯಾಯ ದಿನ ಅಂತೇಳಿ ಪ್ರತಿ ವರ್ಷ ಯಾವಾಗ ಮಾಡ್ತಾ ಇದೀವಿ ಸರ್ ಅಂದ್ರ ಫೆಬ್ರವರಿ 20 ಅಂತ ನೆನ್ಪಿಡಮ್ಮ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಇಲ್ಲಿ ಫೆಬ್ರವರಿ 21 ನೆಕ್ಸ್ಟ್ ಯಾವ ಸರ್ ಅಂದ್ರಿಗಿನ ಫೆಬ್ರವರಿ 21 ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ. ಇಂಟರ್ನ್ಯಾಷನಲ್ ಏನಂತ ಕೇಳಿದಾಗ ಮದರ್ ಲ್ಯಾಂಗ್ವೇಜ್ ಡೇ ಅಂತ ಕೂಡ ಕರಿಬಹುದ್ರಿ. ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ. ಮಾತೃಭಾಷೆಗಳ ರಕ್ಷಣೆ ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕರ್ತವ್ಯ. ನಮ್ಮಲ್ಲಿ ಪ್ರಾದೇಶಿಕವಾಗಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಕನ್ನಡ ಅನ್ನುವಂಥ ಭಾಷೆ ಇವತ್ತಿ ಕೂಡ ಪ್ರಾಚೀನವಾಗಿರ್ತಕ್ಕಂಥ ಭಾಷೆಗಳಲ್ಲಿ ಕೂಡ ಕಾಣಬಹುದು. ನಾವು ಸಂವಿಧಾನದಲ್ಲಿರ್ತಕ್ಕಂಥ 22 ಅಧಿಕೃತ ಭಾಷೆಗಳಲ್ಲಿ ಪ್ರಾಚೀನವಾಗಿರ್ತಕ್ಕಂಥ ಭಾಷೆಗಳಲ್ಲಿ ಏನಂತ ಕೇಳಿದಾಗ ಕನ್ನಡ ಕೂಡ ಒಂದು ಕರಿಬಹುದು. ಹಾಗಾದ್ರ ಇಲ್ಲಿ ನಾವು ಸಾಮಾಜಿಕ ಏನಂತ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ ಅಂತೇಳಿ ಮಾಡಕಲ್ಕ ಶಾಸ್ತ್ರೀಯ ಸ್ಥಾನಮಾನ ನಮ್ಮ ದೇಶದಾಗ ಎಷ್ಟು ಭಾಷೆಗಳು ಕೊಟ್ಟಿವಿ ಸರ ಪ್ರೆಸೆಂಟ್ ಅಂದ್ರಿಗಿನ 6 ಭಾಷೆ. 6ರಲ್ಲಿ ಫಸ್ಟ್ ಒನ್ ಯಾವ್ದಂದ್ರಿಗಿನ ತಮಿಳು ಅನ್ನುವಂಥ ಭಾಷೆ 2004ರಲ್ಲಿ. ಸೆಕೆಂಡ್ ಒನ್ ಯಾವ್ದು ಸರ್ ಅಂದ್ರಿಗಿನ ಸಂಸ್ಕೃತ ಅನ್ನುವಂಥ ಭಾಷೆ 2005ರಲ್ಲಿ. ಇನ್ನು ಥರ್ಡ್ ಒನ್ ಏನಂತ ಕೇಳಿದಾಗ ತೆಲುಗು ಅನ್ನುವಂಥದ್ದು ಪ್ಲಸ್ ಕನ್ನಡ ಅನ್ನುವಂಥದ್ದು. ಇವೆರಡೂ ಭಾಷೆಗೆ ಯಾವಾಗ ಕೊಟ್ಟಿವಿ ಸರ್ ಜಂಟಿಯಾಗಿ ಅಂದ್ರ 2008. ಇನ್ನು ಮಲಯಾಳಿ ಅಥವಾ ಮಲಯಾಳಂ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತ 2013. ಲಾಸ್ಟ್ ಒನ್ನು ಓಡಿಯಾ ಅಥವಾ ಓರಿಯಾ 2014. ಹಾಗಾದ್ರ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳಂತೇಳಿ ನಾವು 6 ಭಾಷೆ ಕಾಣಬಹುದ್ರಿ. ಇಲ್ಲಿ ನಮಗೆ 5 ಅಂತ ಕಾಣ್ತೈತಿ. ಬಟ್ ತೆಲುಗು ಮತ್ತು ಕನ್ನಡ ಸೇರಿದ್ರೆ ಎಷ್ಟು ಸರ್ ಅಂದ್ರ 2008ರಲ್ಲಿ 2 ಭಾಷೆ ಕೂಡ ಕೊಟ್ಟಿವಿ. ಇದರ ಜೊತೆಗೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ನೃತ್ಯ ಪ್ರಕಾರಗಳು ಕೇಳಿದ್ರ 8 ಅಂತ ಹೇಳ್ಬೇಕ್ರಿ. ನೃತ್ಯ ಪ್ರಕಾರಗಳು 8 ಅಂತ ಹೇಳ್ಬೇಕು. ಭಾಷೆಗಳು ಕೇಳಿದ್ರ 6 ಅಂತ ಹೇಳ್ಬೇಕು. ಇನ್ ಕೇಸ್ ನಾಳೆ ಎಕ್ಸಾಮ್ಸ್ಗಳಲ್ಲಿ ಭಾಷೆಗಳ ಬಗ್ಗೆ ಅಧ್ಯಯನಕ್ಕೆ ಏನಂತ ಕರಿತಾರೆ ಸರ್ ಅಂದ್ರಿಗಿನ ಫಿಲಾಲಜಿ ಅನ್ನುವಂಥದ್ರಿ. ಭಾಷೆಗಳ ಬಗ್ಗೆ ಸ್ಟಡಿ ಮಾಡಕ ಫಿಲಾಲಜಿ ಅಂತ ಕೂಡ ಕರಿತೀವಿ.
ಭಾಷಾ ಸಂಶೋಧನಾ ಕೇಂದ್ರ ಪ್ರೆಸೆಂಟ್ ಎಲ್ಲಿ ಕಟ್ಟಿವಿ ಸರ್ ಅಂದ್ರಿಗಿನ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಅನ್ನುವಂಥ ಸಿಟಿ. ಕರ್ನಾಟಕದಲ್ಲಿ ಏನಂತ ಕೇಳಿದಾಗ ಭಾಷಾ ಸಂಶೋಧನಾ ಕೇಂದ್ರವನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಈ ಫೆಬ್ರವರಿ 21 ನಾವು ಅಂತಾರಾಷ್ಟ್ರೀಯ ಏನಂತ ಕೇಳಿದಾಗ ಮಾತೃಭಾಷೆ ವಿಶ್ವಸಂಸ್ಥೆಯ ನೆರಳಿನಡಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇದರ ಜೊತೆಗೆ ನೋಡಿ, ಈ ಫೆಬ್ರವರಿ 28 ಬಹಳಷ್ಟು ಮಹತ್ವವಾಗಿದ್ದು ಪ್ರತಿ ಎಕ್ಸಾಮ್ಸ್ಗಳಲ್ಲಿ ಭಾಳ ಸುಮಾರು ಸರ್ ಕೇಳಿರ್ತಕ್ಕಂಥ ಪ್ರಶ್ನೆ ನಮಗ ಈ ನ್ಯಾಷನಲ್ ಸೈನ್ಸ್ ಡೇ ಅಥವಾ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಕರಿಬೋದ್ರಿ. ಈ ನ್ಯಾಷನಲ್ ಸೈನ್ಸ್ ಡೇ ಅಥವಾ ರಾಷ್ಟ್ರೀಯ ವಿಜ್ಞಾನ ದಿನಕ್ಕೆ ಸಂಬಂಧಿಸಿದಂತೆ ಏನ್ ಸರ್ ನಮ್ಮಲ್ಲಿ ಏನಂತ ಕೇಳಿದಾಗ ಪ್ರಮುಖವಾಗಿರ್ತಕ್ಕಂಥ ಈ ರಾಷ್ಟ್ರೀಯ ವಿಜ್ಞಾನ ದಿನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದಿಷ್ಟು ನಾವು ಮಾಹಿತಿಯನ್ನು ಕೂಡ ಕಲಿಬೋದ್ರಿ. ಏನ್ ಸರ್ ಮಾಹಿತಿ ಅಂದ್ರೆ ಈಗ ಪ್ರಸಿದ್ಧವಾಗಿರ್ತಕ್ಕಂಥ ಸಿ ವಿ ರಾಮನ್ ಅನ್ನುವಂಥ ವ್ಯಕ್ತಿ ಹೆಸರು ಕೇಳೀವಿ. ಸಿ ವಿ ರಾಮನ್ ರವರು 1928 ಅದ ಫೆಬ್ರವರಿ 28ರಂದು ಬೆಳಕಿನ ಚದುರುವಿಕೆ ಕುರಿತು ನಡೆಸಿರ್ತಕ್ಕಂಥ ಸಂಶೋಧನೆ ಅಥವಾ ರಾಮನ್ ಪರಿಣಾಮ ಅಂತ ಕೂಡ ಕರೀಬಹುದು. ಈ ನಡೆಸಿರ್ತಕ್ಕಂಥ ಸಂಶೋಧನೆಗಾಗಿ ಇವರಿಗೆ ಬಂದಿರತಕ್ಕಂಥ 1930ರ ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ಅಂತ ಕರೀಬಹುದು. ಹಾಗಾದ್ರ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪಡೆದಂತ ಮೊದಲ ಭಾರತೀಯ ಯಾರು ಸರ್ ಅಂದ್ರ ಸಿ ವಿ ರಾಮನ್ ಅವರು. ಸಿ ವಿ ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದೈತೆ ನಮಗ. ಅವನು ಸಾರ್ವತ್ರಿಕವಾಗಿರ್ತಕ್ಕಂಥ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಕೂಡ ಘೋಷಣೆ ಮಾಡ್ಕೊಂಡಿವಿ. ಹಾಗಾದ್ರ ಸಿ ವಿ ರಾಮನ್ ಅವರ ಸಂಶೋಧನಾ ಕೇಂದ್ರ ಪ್ರೆಸೆಂಟ್ ಎಲ್ಲಿ ಬರುತ್ತೆ ಸರ್ ಅಂದ್ರ ಸಿಲಿಕಾನ್ ಸಿಟಿ ಬೆಂಗಳೂರು. ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಾಗ ಒಮ್ಮೆ ಪ್ರಶ್ನೆ ಕೇಳಿದ್ನಾರಿ. ಸಿ ವಿ ರಾಮನ್ ಸಂಶೋಧನಾ ಕೇಂದ್ರ ಸಿಲಿಕಾನ್ ಸಿಟಿ ಬೆಂಗಳೂರು ಎಸ್ಟಾಬ್ಲಿಷ್ಡ್ ಇಯರ್ 1948 1948ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಸಿ ವಿ ರಾಮನ್ ಸಂಶೋಧನಾ ಕೇಂದ್ರ ಕೂಡ ಕಾಣಬಹುದು. ಇದರ ಜೊತೆಗೆ ಈ ಒಂದು ದಿನವನ್ನ 1930ದಲ್ಲಿ ಇವರಿಗೆ ನಾವು ನೊಬೆಲ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದಾದ ನಂತರ 1954ರಲ್ಲಿ ದೇಶದ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಕೂಡ ಕೊಟ್ಟಿವ್ರಿ. ಸಿಂಪಲ್. 1930 ಭೌತಶಾಸ್ತ್ರ ನೊಬೆಲ್ ಪ್ರಶಸ್ತಿ, 1954ರಲ್ಲಿ ದೇಶದ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿ ಆಗಿರ್ತಕ್ಕಂಥ ಭಾರತ ರತ್ನವನ್ನು ಕೂಡ ಕೊಡ್ತಕ್ಕಂಥ ಪ್ರಯತ್ನ. ಅದರ ಜೊತೆ ನೋಡಿಲ್ಲಿ 2023ರಲ್ಲಿ ಯಾವ ಒಂದು ಧ್ಯೇಯ ವಾಕ್ಯದೊಂದಿಗೆ ಮಾಡಿವಿ ಸರ್ ಅಂದ್ರಿಗಿನ ಇಂಪ್ಯಾಕ್ಟ್ಸ್ ಆನ್ ಎಜುಕೇಶನ್ ಅನ್ನುವಂಥದ್ದು. ಇಂಪ್ಯಾಕ್ಟ್ಸ್ ಆನ್ ಎಜುಕೇಶನ್ ಸ್ಕಿಲ್ಸ್ ಆ್ಯಂಡ್ ವರ್ಕ್ ಅನ್ನುವಂಥದ್ದು 2023 ಒಂದು ಬಹುತೇಕವಾಗಿರ್ತಕ್ಕಂಥ ಥೀಮ್ನೊಂದಿಗೆ ಆಚರಣೆ ಕೂಡ ಮಾಡಿದೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನು ಸರ್ ಅಂತ ಕೇಳಿದಾಗ ಅದೇ ಫೆಬ್ರವರಿ 29ರಲ್ಲಿ ನಾವು ನಾವು ಅಧಿಕ ವರ್ಷ ಅಂತ ಕೂಡ ಕರಿಬಹುದ್ರಿ. ಪ್ರತಿ 4 ವರ್ಷಕ್ಕೊಮ್ಮೆ ಮಾಡ್ತಕ್ಕಂಥದ್ದನ್ನ ಅಧಿಕ ವರ್ಷ. ಆ ಅಧಿಕ ವರ್ಷ ಅಂತೇಳಿ ಬಂದಿರತಕ್ಕ ಸಮಯದಲ್ಲಿ ನಮ್ಗೆ ನೆನಪಾಡ್ತಕ್ಕಂಥ ಹೆಸರು ನಮ್ಮ ದೇಶದಲ್ಲಿ ಯಾವ ಸರ್ ಅಂತ ಕೇಳಿದಾಗ ಮೊರಾರ್ಜಿ ದೇಸಾಯಿ. ಏನ್ ಸರ್ ಈ ವ್ಯಕ್ತಿದು ಸ್ಪೆಷಲ್ ಏನು, ವ್ಯಕ್ತಿಗತವಾಗಿ ವಿಶೇಷತೆ ಏನು? ಪ್ರತಿ 4 ವರ್ಷಕ್ಕೊಮ್ಮೆ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದ ದೇಶದ ಏಕೈಕ ಪ್ರಧಾನಮಂತ್ರಿಗಳಲ್ಲಿ ಮೊರಾರ್ಜಿ ದೇಸಾಯಿ. ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ. ಭಾರತ ದೇಶದಲ್ಲಿ 1978ರಲ್ಲಿ 44ನೇ ತಿದ್ದುಪಡಿ ಮೂಲಕ ಆಸ್ತಿ ಹಕ್ಕನ್ನು ತೆಗೆದುಹಾಕಿರ್ತಕ್ಕಂಥ ವ್ಯಕ್ತಿ ಮೊರಾರ್ಜಿ ದೇಸಾಯಿ. ಆಸ್ತಿ ಹಕ್ಕನ್ನು 300A ವಿಧಿಯಡಿಯಲ್ಲಿ ಕಾನೂನುಬದ್ಧ ಹಕ್ಕಾಗಿ ಕೂಡ ಪರಿವರ್ತನೆ ಮಾಡೀವಿ. ಅದರ ಜೊತೆಗೆ ಭಾರತದಲ್ಲಿ 1977ರಿಂದ 79ರವರೆಗೆ ದೇಶದ ಅತಿದೊಡ್ಡ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಕೂಡ ಸ್ಥಗಿತ ಮಾಡಿದ ಪ್ರಧಾನಿ. ಹಾಗಾದ್ರ ಇವ್ರದ್ದು ಇನ್ನೊಂದು ಸ್ಪೆಷಲ್ ಏನು ಸರ್ ಅಂತ ಕೇಳಿದಾಗ ಭಾರತ ದೇಶದ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಕ್ಕಂಥ ವ್ಯಕ್ತಿ 1991ರಲ್ಲಿ. ಇನ್ನೊಂದು ಏನಂದ್ರ ಇದಕ್ಕಿಂತ ಬಿಫೋರ್ ಸರ 1990ರಲ್ಲಿ ಪಾಕಿಸ್ತಾನದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನಿಶಾನಿ ಪಾಕಿಸ್ತಾನ್. ನೋಡು ಇಲ್ಲಿ ಆ ದೇಶದ ಹೆಸರನ್ನು ಕೂಡ ಸೂಚನೆ ಮಾಡ್ಬೋದ್ರಿ. ಒಂದು ಫೋಟೋ ಹಾಕಿ ನೋಡೋರ್ದು ಮೊರಾರ್ಜಿ ದೇಸಾಯಿ ಅವ್ರಿಗೆ ಸಂಬಂಧಪಟ್ಟಂತೆ ಭಾಳ ತುಂಬಾ ಚೆನ್ನಾಗಿ ಏನಂತ ಕೇಳಿದಾಗ ಒಂದಿಷ್ಟು ನಾವು ಒಂದು ಫೋಟೋಗಳನ್ನ ಹಾಕ್ತಾ ಇದ್ದೀವಿ. ಇಲ್ಲಿ ನಿಶಾನಿ ಪಾಕಿಸ್ತಾನದ್ದು ಭಾರತ ರತ್ನ ಕೂಡ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರು ಸರ್ ಅಂದ್ರ ಮೊರಾರ್ಜಿ ದೇಸಾಯಿ. ಕೇಂದ್ರ ಸರ್ಕಾರದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿ ಕೂಡ ಮೊರಾರ್ಜಿ ದೇಸಾಯಿ. 10 ಬಾರಿ ಬಜೆಟ್ ಅನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಮೊರಾರ್ಜಿ ದೇಸಾಯಿ ಅಂತ ಕರಿಬಹುದು. ಹಾಗಾದ್ರ ಈ ಫೆಬ್ರವರಿ ತಿಂಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿ ನಾವು ತಿಳ್ಕೊಂಡಿವಿ. ಆ ಫೆಬ್ರವರಿಯಲ್ಲಿ ಯಾವ್ಯಾವ ದಿನಗಳು ಬರ್ತಾವ ಸರ್ ಅಂದ್ರಿಗಿನ ನೋಡಿಲ್ಲಿ ಸಿಂಪಲ್ ಆಗಿ ಇನ್ನೊಮ್ಮೆ ರೀಕಾಲ್ ಮಾಡಿಕೊಡ್ತೀನಿ ನನಗ. ಫೆಬ್ರವರಿ 2 ಬಂತಂದ್ರಿಗಿನ ವಿಶ್ವ ಜೌಗು ಭೂಮಿ ದಿನ ಅಥವಾ ತೇವ ಭೂಮಿ ದಿನ. ಫೆಬ್ರವರಿ 4 ಬಂತಂದ್ರ ವಿಶ್ವ ಕ್ಯಾನ್ಸರ್ ದಿನ ಅಂತ ಕರ್ಕೊಂಡಿವಿ. ಫೆಬ್ರವರಿ 10 ಬಂತಂದ್ರಿಗಿನ ವಿಶ್ವ ದ್ವಿದಳ ಧಾನ್ಯಗಳ ದಿನ ಅಂತ ಕರ್ಕೊಂಡಿವಿ.
ಫೆಬ್ರವರಿ 13 ಬಂತಂದ್ರ ರೇಡಿಯೋ ದಿನ ಅಂತ ಕರ್ಕೊಂಡಿವಿ. ಇನ್ನೊಂದು ಫೆಬ್ರವರಿ 13 ಬಂತಂದ್ರ ರಾಷ್ಟ್ರೀಯ ಮಹಿಳಾ ದಿನ ಸರೋಜ ನಾಯ್ಡು ಅಂತ ತಿಳ್ಕೊಂಡಿವಿ. ಇನ್ನೊಂದು ಫೆಬ್ರವರಿ 14 ಬಂತಂದ್ರ ಪುಲ್ವಾಮಾ ದಾಳಿ ದಿನ ಬ್ಲಾಕ್ ಡೇ, ಅದರ ಜೊತೆಗೆ ಗೋ ಪಿಕೋ ದಿನ ಅಂತ ಕರ್ಕೊಂಡಿವಿ. ಫೆಬ್ರವರಿ 20 ಬಂತಂದ್ರ ಸಾಮಾಜಿಕ ನ್ಯಾಯ ದಿನ ಅಂತ ಕರ್ಕೊಂಡಿವಿ. ಫೆಬ್ರವರಿ 21 ಬಂದ್ರ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ ಅಂತ ಕರ್ಕೊಂಡಿವಿ. ಫೆಬ್ರವರಿ 28 ಏನಂತ ಕೇಳಿದಾಗ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಕರ್ಕೊಂಡಿವಿ. ಅದರ ಜೊತೆಗೆ 29 ಏನು ಸರ್ ಅಂದ್ರಿಗಿನ ಈ ಒಂದು ಮೊರಾರ್ಜಿ ದೇಸಾಯಿ ಅವರ ಜನ್ಮದಿನ ಅಂತ ಕೂಡ ಕರಿಬೋದು ಸ್ನೇಹಿತರೆ. ಹಾಗಾದ್ರ ಈ ಫೆಬ್ರವರಿ ತಿಂಗಳದ ಬಗ್ಗೆ ಒಂದಿಷ್ಟು ಮಾಹಿತಿ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೀವಿ. ಇನ್ನು ಮಾರ್ಚ್ ಅಲ್ಲಿ ಯಾವ್ಯಾವ ಬರ್ತಾವ ಸರ, ಅಲ್ಲಿ ಯಾವ್ಯಾವ ನಮಗೆ ಇಂಪಾರ್ಟೆಂಟ್ ಆಗ್ತಕ್ಕಂಥ ಡೇಸ್ ಸಿಗ್ತಾವ ಅಂದ್ರಿಗಿನ ನೋಡಿ, ಇಲ್ಲಿ ಈ ಮಾರ್ಚ್ ಅನ್ನುವಂಥ ತಿಂಗಳು ನೋಡಿ ಮೇಡಮ್, ಇವತ್ತೊಂದಿನ ಇದು ಪಾರ್ಟ್ 2 ವಿಡಿಯೋ ಆಗಿರ್ತೈತಪ್ಪ, ಗೊತ್ತಿರಲಿ. ಈ ಮಾರ್ಚ್ ಅನ್ನುವಂಥ 3 ಅನ್ನುವಂಥದ್ದು, ಈ ಮಾರ್ಚ್ 3 ಪ್ರತಿ ವರ್ಷ ನಾವು ಸಾರ್ವತ್ರಿಕವಾಗಿರ್ತಕ್ಕಂಥ ವಿಶ್ವದಾದ್ಯಂತ ವಿಶ್ವ ವನ್ಯಜೀವಿಗಳ ದಿನ ಅಂತ ಕೂಡ ಕರಿಬೋದ್ರಿ. ಆ ವಿಶ್ವ ವನ್ಯಜೀವಿಗಳ ದಿನ, ಈ ವನ್ಯಜೀವಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವನ್ಯಜೀವಿಗಳು ಸಂರಕ್ಷಣಾ ಕಾಯ್ದೆ ಯಾವಾಗ ಸರ ಜಾರಿ ಬಂತ ನಮ್ಮ ದೇಶದಲ್ಲಿ? 1972 ಐಜಿ ದೇಶದ ಮೊದಲ ಮಹಿಳಾ ಪ್ರಧಾನಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಕೂಡ ಜಾರಿಗೆ ತಂದಿವಿ. ಹಾಗಾದ್ರ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಲಿ ಉಗುರು ಅಂತ ಸುದ್ದಿ ಆಗಿತ್ರಿ. ವರ್ತೂರು ಸಂತೋಷ್ ಅನ್ನುವಂಥ ವ್ಯಕ್ತಿ ಬಿಗ್ ಬಾಸ್ ಅಲ್ಲಿ ಪ್ರವೇಶ ಮಾಡಿರ್ತಕ್ಕಂಥ ಅವ್ರನ್ನು ಕೂಡ ಜೈಲಿಗೆ ಹಾಕಿರ್ತಕ್ಕಂಥ ಉದಾಹರಣೆಗಳಿದ್ವಲ್ಲ. ಈ ಕಾಯ್ದೆ ನಮಗೆ ಏನ್ ತಿಳಿಸ್ಕೊಡ್ತಾ ಸರ್ ಅಂದ್ರೆ, ಸಾರ್ವತ್ರಿಕವಾಗಿ ಒಂದು ಪ್ರಾಣಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನ ಬಳಕೆ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಉಪಯೋಗ ಮಾಡಬಾರ್ದ್ರಿ. ಫಾರ್ ಎಕ್ಸಾಂಪಲ್ ಸರ, ಈ ಹುಲಿ ಉಗುರನ್ನ ಬಳಸಿ ಬೇರೆಯವರು ಒಂದಿಷ್ಟು ಹುಲಿ ಉಗುರು ಅಂತ ಹಾಕೊಂಡಿದ್ರೆ ಗೊತ್ತಾ? ಆ ಲೆಕ್ಕದಾಗ ಏನ್ ಸರ್ ಅಂದ್ರ, ಭಾರತ ದೇಶದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾಕ್ಟ್ ಯಾವಾಗ ಬಂತಂದ್ರ 1972. ಇದು KS 2011 ಕೇಳೇನ್ರಿ ಪ್ರಶ್ನೆ, ಸಿಂಪಲ್ ಹಂಗ ಗೊತ್ತಿರಬೇಕು. ಅದರ ಜೊತೆಗೆ ಇದನ್ನ 2023 ಏನಂತ ಥೀಮ್ ಮಾಡಿದ್ವಿ ಸರ್ ಅಂದ್ರ, ಪಾರ್ಟ್ನರ್ಶಿಪ್ಸ್ ಫಾರ್ ವರ್ಲ್ಡ್ ವೈಡ್ ಏನಂತ ಕೇಳಿದಾಗ ಪಾರ್ಟ್ನರ್ಶಿಪ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅನ್ನುವಂಥದ್ದು, ಪಾರ್ಟ್ನರ್ಶಿಪ್ಸ್ ಅನ್ನುವಂಥದ್ದು ಏನಂತ ಕೇಳ ಫಾರ್ ವರ್ಲ್ಡ್ ಲೈಫ್ ಕನ್ಸರ್ವೇಷನ್. ಇದು ಎಷ್ಟನೇ ಧ್ಯೇಯವಾಕ್ಯ ಸರ್ ಅಂದ್ರ 2023 ಸಂಬಂಧಪಟ್ಟ ಒಂದು ಥೀಮ್ ಅಂತ ಕರಿಬಹುದು. ಹಾಗಾದ್ರ ಮುಂದಿನ ನೋಡಿ, ಅದೇ ಮಾರ್ಚ್ 8 ಅದ ತಿಂಗಳಲ್ಲಿ ಮಾರ್ಚ್ 8 ಅಂತ ಕಾಣಬಹುದು, ಅಂತಾರಾಷ್ಟ್ರೀಯ ಮಹಿಳಾ ದಿನ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನ ಸರ ಮಾರ್ಚ್ 8 ಅಂತೇಳಿ ನಾವು ಪ್ರತಿ ವರ್ಷ ಕೂಡ ಮಾಡ್ತಾ ಇದೀವಿ. ಕರೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಕ್ಕೆ ಸಂಬಂಧಪಟ್ಟಂತೆ ಯಾಕೆ ನಾವು ಮಾರ್ಚ್ 8ನೇ ಆಯ್ಕೆ ಮಾಡ್ತಾ ಇದೀವಿ? ಮಹಿಳೆಯರ ಸಬಲೀಕರಣಕ್ಕಾಗಿ ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥ ಜನರಲ್ ಅಸೆಂಬ್ಲಿ, ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥ ಜನರಲ್ ಅಸೆಂಬ್ಲಿ ಸಾಮಾನ್ಯ ಸಭೆ ಮಹಿಳೆಯರ ಹಕ್ಕುಗಳ ರಕ್ಷಣೆಗಾಗಿ 1975 ಇದನ್ನ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಯದ. ಸಾರ್ವತ್ರಿಕವಾಗಿ ಸುಮಾರು ಸರಿ ಎಕ್ಸಾಮ್ಸ್ಗಳಲ್ಲಿ ಈ ಮಹಿಳಾ ದಿನದ ಬಗ್ಗೆ ಬಹಳಷ್ಟು ಸಾರಿ ಏನಂತ ಕೇಳಿದಾಗ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂಥ ಉದಾಹರಣೆ. ಹಾಗಾದ್ರ ಅಂತಾರಾಷ್ಟ್ರೀಯ ಮಹಿಳಾ ದಿನ ಈ ಒಂದು ಮಾರ್ಚ್ 8, ಇದನ್ನ 2023 ಯಾವ ಥೀಮ್ನೊಂದಿಗೆ ಆಚರಣೆ ಮಾಡಿವಿ ಸರ್ ಅಂದ್ರೆ, ನೋಡಿ ಇಲ್ಲಿ ಒಂದು ಥೀಮ್ ಹಾಕೀನಿ, ಡಿಜಿಟಲ್ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಜೆಂಡರ್ ಇಕ್ವಾಲಿಟಿ. ಡಿಜಿಟಲ್ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಜೆಂಡರ್ ಇಕ್ವಾಲಿಟಿ ಅನ್ನುವಂಥ 2023 ಥೀಮ್ನೊಂದಿಗೆ ಸೆಲೆಬ್ರೇಷನ್ ಮಾಡ್ಕೊಂಡಿವಿ. ಆದ್ರೆ ಮಹಿಳಾ ಹಕ್ಕುಗಳ ಸಂರಕ್ಷಣೆ ಅಂತ ಕರಿಬೋದ್ರಿ. ಇತ್ತೀಚೆಗೆ ಕರ್ನಾಟಕ ಅನ್ನುವಂಥ ರಾಜ್ಯದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಸ್ತ್ರೀ ಶಕ್ತಿ ಯೋಜನೆ ಕೂಡ ಜಾರಿಗೆ ತಂದೀವಿ. ಇಡೀ ಕರ್ನಾಟಕದಲ್ಲಿ ಏನಂತ ಕೇಳಿದಾಗ ಬಹುತೇಕವಾಗಿ ಸರ್ಕಾರಿ ಬಸ್ಗಳಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಅಂದ್ರ ಉಚಿತವಾಗಿ ಪ್ರಯಾಣ ಮಾಡ್ಬೋದ್ರಿ. ವಿಶೇಷವಾಗಿ ಮಹಿಳೆಯರಿಗೆ ಆದ್ಯತೆ ಇರತಕ್ಕಂಥದ್ದು. ಇನ್ನೊಂದು ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಕೂಡ ಜಾರಿಗೆ ತಂದಿದ್ವಿ. ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಾಸಿಕವಾಗಿ ಏನು ಸರ್ ಅಂತ ಕೇಳಿದಾಗ 2,000 ರೂಪಾಯಿ ನೋಟ್ ಕೂಡ ಸಿದ್ದರಾಮಯ್ಯ ಸರ್ಕಾರ ಜಾರಿಗೆ ತಂದೈತಿ. ಆ ಲೆಕ್ಕದಾಗ ಏನಂತ ಕೇಳಿದಾಗ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಜಾರಿಯಲ್ಲಿರ್ತಕ್ಕಂಥ ಯೋಜನೆಗಳು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಮಹಿಳಾ ರಾಜ್ಯಪಾಲೆ VS ರಮಾದೇವಿಯವರು, ಅದರ ಜೊತೆಗೆ ಮೊದಲ ಮಹಿಳಾ ವಿಧಾನಸಭಾ ಸ್ಪೀಕರು KS ನಾಗರತ್ನ, ಅದರ ಜೊತೆಗೆ ಭಾರತ ದೇಶದ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರು ಮೀರಾ ಕುಮಾರಿ, ಅದರ ಜೊತೆಗೆ ಸರ ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಿ ಸಿರಿಮೋ ಬಂಡಾರನಾಯಕೆ ಶ್ರೀಲಂಕಾ ದೇಶ, ಭಾರತ ದೇಶದ ಏಕೈಕ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ, ಭಾರತದಲ್ಲಿ ಒಂದು ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚಿತಾ ಕೃಪಲಾನಿ ಉತ್ತರ ಪ್ರದೇಶ. ಅದರ ಜೊತೆಗೆ ಏನು ಸರ್ ಅಂತ ಕೇಳಿದಾಗ
ಭಾರತದಲ್ಲಿ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶೆ ಮೀರಾಸಾಯಿ ಫಾತಿಮಾ ಬೇವಿ. ಇತ್ತೀಚಿನ ನಿಧನ ಹೊಂದಿರತಕ್ಕಂಥ ಮಹಿಳೆ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟವರು. ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಹೈಕೋರ್ಟ್ ನ್ಯಾಯಾಧೀಶೆ ಏನಂತ ಕೇಳ ಮಂಜುಳಾ ಚಲ್ಲೂರ್ ಅನ್ನುವಂಥ ಮಹಿಳೆ. ನೇರವಾಗಿ ನೇಮಕಗೊಂಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶೆ ಇಂದು ಮಲ್ಹೋತ್ರಾ ಅನ್ನುವಂಥ ಮಹಿಳೆ. ಸಭಿ ಸಂಸ್ಥೆಯ ಮೊದಲ ಮಹಿಳಾ ಅಧ್ಯಕ್ಷೆ ಮಾಧವಿ ಪುರಿಭೂಷ್ ಅನ್ನುವಂಥ ಮಹಿಳೆ. ದೇಶ ಕಂಡಿರ್ತಕ್ಕಂಥ 2 ಜನ ಮಹಿಳಾ ರಾಷ್ಟ್ರಪತಿಗಳಲ್ಲಿ ಅಗ್ರಸ್ಥಾನ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು, ಪ್ರಸ್ತುತ 2ನೇ ರಾಷ್ಟ್ರಪತಿ. ಅದರ ಜೊತೆಗೆ ಬುಡಕಟ್ಟು ಜನಾಂಗದ ಮೊದಲ ರಾಷ್ಟ್ರಪತಿ ಸಂತಾಲ ಅನ್ನುವಂಥ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತವರು ದ್ರೌಪದಿ ಮುರ್ಮು ಅಂತ ಕರಿಬೋದ್ರಿ. ಆ ದ್ರೌಪದಿ ಮುರ್ಮು ಅವರು ಸಂಬಂಧಿಸಿದಂತೆ ದೇಶದ ಪ್ರಸ್ತುತ 15ನೇ ರಾಷ್ಟ್ರಪತಿ ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಯೂರ್ಭಂಜ್ ಅನ್ನುವಂಥ ಜಿಲ್ಲೆಗೆ ಸಂಬಂಧಪಟ್ಟವರು ಅಂತ ಕರಿಬಹುದು. ಅದರ ಜೊತೆಗೆ ಈ ಮಹಿಳೆಯರಿಗೆ ಸಂಬಂಧಿಸಿದಂತೆ ನಾವು ಪ್ರಪಂಚದ ಉಕ್ಕಿನ ಮಹಿಳೆ ಅಂತೇಳಿ ಮಾರ್ಗರೆಟ್ ಥ್ಯಾಚರ್ ಅವರನ್ನು ಕರಿತಾ ಇದ್ದೀವಿ. ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವ್ರನ್ನ ಕರಿತಾ ಇದ್ದೀವಿ. ಕರ್ನಾಟಕದ ಉಕ್ಕಿನ ಮಹಿಳೆ ಜಯದೇವಿ ತಾಯಿ ಲಿಗಾಡೆ ಅವ್ರನ್ನ ಕರಿತಾ ಇದ್ದೀವಿ. ಹಾಗಾದ್ರೆ ಅದರ ಜೊತೆಗೆ ವಿಶೇಷವಾಗಿ ಭಾರತದ ವೃದ್ಧ ಮಹಿಳೆ ಅರುಣಾ ಅಸಫ್ ಅಲಿ ಅವ್ರನ್ನ ಕರಿತಾ ಇದ್ದೀವಿ. ಕರ್ನಾಟಕದ ವೃದ್ಧ ಮಹಿಳೆ ಜಯದೇವಿ ತಾಯಿ ಲಿಗಾಡೆ ಅವ್ರನ್ನ ಕರಿತಾ ಇದ್ದೀವಿ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮೊದಲ ಮಹಿಳೆ ಕೂಡ ಜಯದೇವಿ ತಾಯಿ ಲಿಗಾಡೆ. ಸುಮ್ಮನೆ ಹಂಗ ನೆನಪಿಟ್ಕ ಅಂತ ಬರ್ಬೇಕ್ರಿ. ಇವೆಲ್ಲ ಒಂದಿನ 2 ದಿನಕ್ಕೆ ನಾವು ಕಲಿಯಕ್ಕೆ ಬರಲ್ಲ. ಆದ್ರೆ ಒಂದಿಷ್ಟು ವಿಚಾರಗಳು ಏನು ಸಾರ್ದಿಗಿನ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಿಂದಾಗಿ ಒಂದಿಷ್ಟು ವಿಭಿನ್ನವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ನಾವು ನೆನ್ಪಿಡ್ತಕ್ಕಂಥ ಪ್ರಯತ್ನ. ಆ ಲೆಕ್ಕದಾಗ ಏನು ಸಾರ್ದ್ರಿಗೆ ಇಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಕೂಡ ಕಾಣಬಹುದು. ಇದರೊಂದು ಥೀಮ್ ಹಾಕೀನಿ, ಒಂದು ಸ್ಕ್ರೀನ್ ಶಾಟ್ ತಕೊಂಡಿರೋ ಸಾಧ್ಯ ಆದ್ರೆ. ನೆಕ್ಸ್ಟ್ ನೋಡಿ ಇಲ್ಲಿ ಮಾರ್ಚ್ 15 ರೀ, ವಿಶ್ವ ಗ್ರಾಹಕ ಹಕ್ಕುಗಳ ದಿನ, ವರ್ಲ್ಡ್ ಕನ್ಸ್ಯೂಮರ್ಸ್ ರೈಟ್ಸ್ ಡೇ ಅನ್ನುವಂಥದ್ದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ. ಇದನ್ನೇ ನಾವು ಯಾಕೆ ಮಾಡ್ತೀವಿ ಸರ್ ಅಂದ್ರೆ, ಪ್ರಪಂಚದಲ್ಲಿ ಮೊದಲ ಬಾರಿಗೆ ದೊಡ್ಡಣ್ಣ ಅಮೇರಿಕಾ. ಈ ಅಮೇರಿಕಾ ಅನ್ನುವಂಥ ದೇಶ 1962 ಮಾರ್ಚ್ 15ಕ್ಕ ಗ್ರಾಹಕರ ಹಕ್ಕುಗಳ ಬಗ್ಗೆ ಮೊದಲನೇ ಬಾರಿಗೆ ಪರಿಕಲ್ಪನೆ ಜಾರಿಗೆ ತಂದಿರತಕ್ಕಂಥ ದೇಶ ಅಂತ ಕರಿಬೋದ್ರಿ. ಆ ಜಾರಿಗೆ ತಂದಿರತಕ್ಕಂಥ ಅಮೇರಿಕದ ಅಂದಿನ ಅಧ್ಯಕ್ಷ ಯಾರಿದ್ರು ಸರ್ ಅಂದ್ರೆ ನೋಡಿ ಇಲ್ಲಿ ಅಮೇರಿಕದ ಅಂದಿನ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅಂತ ಕರಿಬೋದ್ರಿ. ಅಮೇರಿಕದ ಇವತ್ತಿನ ಅಧ್ಯಕ್ಷ ಜೋ ಬೈಡನ್ ಅಂತ ಕರಿಬಹುದು. ಅಮೇರಿಕದ ಇವತ್ತಿನ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್, ಭಾರತೀಯ ಮೂಲದ ಮಹಿಳೆ. ಅಮೇರಿಕ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳಾ ಉಪಾಧ್ಯಕ್ಷ ಕೂಡ ಆಗಿರ್ತಕ್ಕಂಥದ್ದು ಕಮಲಾ ಹ್ಯಾರಿಸ್ ಅವರಂತ ಕೂಡ ಕರಿಬಹುದು. ಹಾಗಾದ್ರ ಈ ಅಮೇರಿಕ ದೇಶ ಮೊದಲನೇ ಬಾರಿ ಗ್ರಾಹಕರ ಹಕ್ಕುಗಳ ಕಾಯ್ದೆ. ಇನ್ ಕೇಸ್ ಅಪ್ಪ ನಮಗ ವಿಶ್ವ ಅಂತ ಕೇಳಿದ್ರೆ ಮಾರ್ಚ್ 15 ಅಂತ ಹೇಳೋದು. ಒಂದು ವೇಳೆ ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನ ಅಂತ ಕೇಳಿದ್ರ ಡಿಸೆಂಬರ್ 24 ಅಂತ ಓದ್ಬೇಕ್ರಿ. ಯಾಕೆ ಸರ್ ಅಂದ್ರೆಗೆನ 1986 ಡಿಸೆಂಬರ್ 24ಕ್ಕ ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ಕಾಯ್ದೆ ರಾಜೀವ್ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ಜಾರಿಗೆ ಬರ್ತತಿ. ಹಂಗಾಗಿ ನಾವು ಇದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಕರಿಬಹುದು. ವಿಶ್ವದ ಮಟ್ಟದಲ್ಲಿ ಮಾರ್ಚ್ 15 ಗುರುತಿಸಬಹುದು. ಆಗ ನೋಡಿ ಇಲ್ಲಿ ಇದನ್ನ 2023 ಯಾವ ಒಂದು ಏನಂತ ಕೇಳಿದಾಗ ಥೀಮ್ ನಡಿಯಲ್ಲಿ ಮಾಡಿಕೊಂಡಿವಿ ಸರ್ ಅಂದ್ರಿಗಿನ 2023 ಎಂಪವರಿಂಗ್. ನೋಡಿ ಇಲ್ಲಿ ಎಂಪವರಿಂಗ್ ಏನಂತ ಕೇಳಿದಾಗ ಕನ್ಸ್ಯೂಮರ್ಸ್ ಅನ್ನುವಂಥದ್ದು ಕ್ಲೀನ್ ಎನರ್ಜಿ ಟ್ರಾನ್ಸ್ಲೇಷನ್ ಅನ್ನುವಂಥದ್ದು ಇಲ್ಲಿ ಟ್ರಾನ್ಸ್ಲೇಷನ್ ಅನ್ನುವಂಥದ್ದು. ಆಗ ವಿಶೇಷವಾಗಿ ಇದನ್ನ 2023 ಅಡಿಯಲ್ಲಿ ನಾವು ಘೋಷಣೆ ಮಾಡೀವ್ರಿ. ಹಾಗಾದ್ರ ಇದನ್ನ ನಾವು ಪ್ರತಿ ವರ್ಷ ಗ್ರಾಹಕರ ಹಕ್ಕುಗಳ ದಿನ ಅಂತ ಕೂಡ ಕರಿಬಹುದು. ಇಲ್ಲಿಂದ ನೇರವಾಗಿ ಸರ್ ನೆಕ್ಸ್ಟ್ ಯಾವ್ದೈತೆ ಅಂತ ನೋಡಿಬಿಡೋಣಂತ. ಮಾರ್ಚ್ 16 ರಾಷ್ಟ್ರೀಯ ಲಸಿಕೆ ದಿನ ಅಂತ ಕೂಡ ಕರಿತೀವ್ರಿ. ಈ ರಾಷ್ಟ್ರೀಯ ಲಸಿಕೆ ದಿನ ಏನಂತ ಕೇಳಿದಾಗ 2023 ಒಂದು ಥೀಮ್ ಕೂಡ ಕೊಟ್ಟಿದ್ದೀವಿ, ವ್ಯಾಕ್ಸಿನೇಸ್ ವರ್ಕ್ ಫಾರ್ ಆಲ್ ಅನ್ನುವಂಥದ್ದು. ವ್ಯಾಕ್ಸಿನೇಸ್ ವರ್ಕ್ ಫಾರ್ ಆಲ್ ಅನ್ನುವಂಥದ್ದು ಇದು 2023ಕ್ಕೆ ಸಂಬಂಧಪಟ್ಟ ಒಂದು ಥೀಮ್ ಕೂಡ ಕರಿಬಹುದು. ಕೋವಿಡ್ ಲಸಿಕೆ ಅಂತ ಕರೆದಿದ್ದೀವಿ. ಪೋಲಿಯೋ ಲಸಿಕೆಗಳು, ಬೇರೆ ಬೇರೆ ರೋಗ ರುಜಿನಗಳಿಗೆ ಸಂಬಂಧಪಟ್ಟಂತೆ ಲಸಿಕೆಗಳು ಆಗ್ತಾ ಇದೀವಲ್ಲ, ಆ ಲೆಕ್ಕದಾಗ ಏನು ಸರ್ ಅಂದ್ರಿಗಿನ ಇದನ್ನ ನಾವು ಕರಿಬೋದ್ರಿ, ವ್ಯಾಕ್ಸಿನೇಸ್ ಫಾರ್ ವರ್ಕ್ ಫಾರ್ ಆಲ್ ಅನ್ನುವಂಥದ್ದು. ಇದಾದ ನಂತರ ನೋಡಿ ಏನೈತೆ ಸರ್ ಅಂದ್ರಿಗಿನ ಮಾರ್ಚ್ 20 ಅಂತ ಕರಿತಾ ಇದೀವಿ, ಅಂತಾರಾಷ್ಟ್ರೀಯ ಗುಬ್ಬಚ್ಚಿ ದಿನ. ಇದು ಹಳೆ PSI ದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅಂತಾರಾಷ್ಟ್ರೀಯ ಗುಬ್ಬಚ್ಚಿ ದಿನ ಇದನ್ನ ಯಾವ ದೇಶದವ್ರು ಮಾಡ್ತಾರೆ ಸರ್ ಅಂದ್ರಿಗಿನ ಫ್ರಾನ್ಸ್ ಅನ್ನುವಂಥ ದೇಶ. ಯಾವ ಸಂಸ್ಥೆಯವ್ರು ಮಾಡ್ತಾರೆ ಅಂದ್ರಿಗಿನ ಫ್ರಾನ್ಸ್ ದೇಶದ ಚಾಮೋನಿಕ್ಸ್ ನಗರದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಹೆಸರು ಏನಂತ ಕೇಳಿದಾಗ ಇಕೋಸಿಸ್ ಅನ್ನುವಂಥ ಸಂಸ್ಥೆ ರೀ. ಈ ಇಕೋಸಿಸ್ ಸಂಸ್ಥೆಯವರು ಪ್ರತಿ ವರ್ಷ ಮಾರ್ಚ್ 17 ಏನಂತ ಕೇಳಿದ್ರ ನಾವು ಅಂತಾರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನ ಅಂತ ಕೂಡ ಕರಿಬಹುದು. ಹಾಗಾದ್ರ ಇದನ್ನ ನಾವು ಮಾರ್ಚ್ 20 ಅಂತ ಕರಿಬಹುದು. ನೆಕ್ಸ್ಟ್ ನೋಡಿ ಇಲ್ಲಿ ಮಾರ್ಚ್ 21 ಬಂತಪ್ಪ. ಇದು ನಾವು ಸಾರ್ವತ್ರಿಕವಾಗಿ ಏನ್ ಸರ್ ಅಂದ್ರಿಗಿನ ವಿಶ್ವ ಅರಣ್ಯ ದಿನ ಅಂತ ಕರಿತೀವ್ರಿ. ವರ್ಲ್ಡ್ ಫಾರೆಸ್ಟ್ ಡೇ, ವಿಶ್ವ ಅರಣ್ಯ ದಿನ. 2023 ಥೀಮು
ಫಾರೆಸ್ಟ್ಸ್ ಆ್ಯಂಡ್ ಹೆಲ್ತ್ ಅನ್ನುವಂಥದ್ದು, ಅರಣ್ಯಗಳು ಮತ್ತು ಆರೋಗ್ಯ ಅನ್ನುವಂಥ ಅಡಿಯಲ್ಲಿ, ಅರಣ್ಯ ಮತ್ತು ಆರೋಗ್ಯದ ಅಡಿಯಲ್ಲಿ ಒಂದು ಥೀಮ್ ಕೂಡ ಸೆಲೆಬ್ರೇಷನ್ ಮಾಡ್ಕೊಂಡೀವಿ. ಪ್ರಪಂಚದ ಅಧಿಕ ಒಂದು ಅರಣ್ಯ ಹೊಂದಿರತಕ್ಕಂಥ ದೇಶಗಳ ಪಟ್ಟಿಯಲ್ಲಿ ಭಾರತ ಅನ್ನುವಂಥ ದೇಶ 10ನೇ ಸ್ಥಾನದಲ್ಲಿ. ಭಾರತ ಅನ್ನುವಂಥ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಯಾವ್ಯಾವ ಸ್ಟೇಟ್ನಾಗ ಬರ್ತದೆ ಸರ್ ಅಂದ್ರೆ ನೋಡಿ, ಇಲ್ಲಿ ಮಧ್ಯಪ್ರದೇಶದಾಗ ಐತ್ರಿ, ಎರಡನೇದು AC ಅರುಣಾಚಲ ಪ್ರದೇಶದಾಗ ಐತಿ, ಮೂರನೇದು CHS ಛತ್ತೀಸ್ಗಢದಾಗ ಐತಿ, ನಾಲ್ಕನೇದು ಏನಂತ ಕೇಳಿದಾಗ ಒಡಿಸ್ಸಾದಾಗ ಐತಿ, ಐದನೇದು ಏನಂದ್ರೆ ಮಹಾರಾಷ್ಟ್ರದಾಗ ಐತಿ. ಒಂದು ವೇಳೆ ಪರ್ಸಂಟೇಜ್ ವಾರ್ ಏನಂತ ಕೇಳಿದಾಗ ಪರ್ಸಂಟೇಜ್ ವಾರ್ ಕೇಳಿದ್ನಂದ್ರೆ ಇನ್ ಕೇಸ್ ಪ್ರಶ್ನೆ, ಮಿಜೋರಾಂದಾಗ ಅರಣ್ಯ ಐತಿ. ಕಡಿಮೆ ಅರಣ್ಯ ಯಾವ ಸ್ಟೇಟ್ ಸರ್ ಅಂದ್ರೆ ಹರಿಯಾಣ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಅಂತಕೊಂಡು ನೆನಪಿಡ್ಬೋದು. ಅತ್ಯಂತ ಕಡಿಮೆ ಅರಣ್ಯ ವಿಜಯಪುರ ಮತ್ತು ರಾಯಚೂರು ಅನ್ನುವಂಥ ಜಿಲ್ಲೆಗಳು. ಹಾಗಾದ್ರೆ ಅರಣ್ಯ ಅನ್ನುವಂಥ ಪರಿಕಲ್ಪನೆ ನಮ್ಮಲ್ಲಿ ಕಂಡಿರ್ತಕ್ಕಂಥ ಉದಾಹರಣೆ ಈ ಮಾರ್ಚ್ 21 ನಾವು ಸಾರ್ವತ್ರಿಕವಾಗಿ ಕೂಡ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ ಮಾರ್ಚ್ 22 ಅಂತ ಬಂತ್ರಿ, ವಿಶ್ವ ಜಲ ದಿನ, ವರ್ಲ್ಡ್ ವಾಟರ್ ಡೇ ಅಥವಾ ವಿಶ್ವ ನೀರಿನ ದಿನ ಅಂತ ಕೂಡ ಕರಿಬೋದು. ಆ ವಿಶ್ವ ನೀರಿನ ದಿನಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 22 ಇದನ್ನೇನು ಸರ್ ಅಂತ ಕೇಳಿದಾಗ ಎಸೆಲರೇಟಿಂಗ್ ದ ಚೇಂಜ್ ಟು ಸಾಲ್ವ್ ದಿ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಕ್ರೈಸಿಸ್ ಅನ್ನುವಂಥ 2023ಕ್ಕೆ ಸಂಬಂಧಪಟ್ಟದೊಂದು ಥೀಮ್ ಕೂಡ ಕೊಟ್ಟಿವಿ. ಯಾವ ದಿನಕ್ಕೆ ಸಂಬಂಧಪಡ್ತಂದ್ರಿಗಿನ ಒಂದು ಸ್ಕ್ರೀನ್ ಶಾಟ್ ತಕ್ಕ ಸಾಧ್ಯತೆ ಮಾಡು ನೋಡಿ, ಎಷ್ಟು ಚಂದ ಐತಿ ಥೀಮು. ವರ್ಲ್ಡ್ ವಾಟರ್ ಡೇಗೆ ಸಂಬಂಧಪಟ್ಟಿರ್ತಕ್ಕಂಥ ಥೀಮು. ಇದನ್ನ 23ರಲ್ಲಿ ಆಚರಣೆ ಮಾಡಿದೀವಿ. ಹಾಗಾದ್ರೆ ಇದರ ಜೊತೆಗೆ ವರ್ಲ್ಡ್ ವಾಟರ್ ಡೇ ಅಂತ ಕರಿಬೋದು. ಇಲ್ಲಿ ನಾವು ಭಾರತ ದೇಶದಲ್ಲಿ ನೀರಿನ ಮನುಷ್ಯ ಅಂತ ಯಾರನ್ನು ಕರಿತೀವಿ ಸರ್ ಅಂದ್ರಿಗಿನ ವಾಟರ್ ಮ್ಯಾನ್ ಆಫ್ ಇಂಡಿಯಾ ರಾಜಸ್ಥಾನ್ ರಾಜ್ಯದ ರಾಜೇಂದ್ರ ಸಿಂಗ್ ರೀ. ರಾಜಸ್ಥಾನ್ ರಾಜ್ಯದ ರಾಜೇಂದ್ರ ಸಿಂಗ್ ಅವರಿಗೆ ಭಾರತದ ನೀರಿನ ಮನುಷ್ಯ ಅಂತ ಕೂಡ ಕರಿಬೋದು. ಹಾಗಾದ್ರೆ ಇದರ ಜೊತೆಗೆ ನೋಡಿ, ಇದ ಮಾರ್ಚ್ 23 ಅಂತೇಳಿ ಬರ್ತೈತಿ ವಿಶ್ವ ಹವಾಮಾನ ದಿನ. ಮಳಿ ಯಾವಾಗ ಬರ್ತೈತಿ, ಬೆಳೆ ಯಾವಾಗ ಆಗ್ತದ, ಮಾಡ ಯಾವಾಗ ಆಗ್ತದ ಅಂತ ಹೇಳ್ತದಲ್ರಿ, ಅದೇ ಸಂಸ್ಥೆ ಯಾವ್ದು ಸರ್ ಅಂದ್ರಿಗಿನ ವಿಶ್ವ ಜಾಗತಿಕವಾಗಿರ್ತಕ್ಕಂಥ ಹವಾಮಾನ ಸಂಸ್ಥೆ. ಈ ಹವಾಮಾನ ಸಂಸ್ಥೆ ಸ್ಥಾಪನೆ ಆಗಿರ್ತಕ್ಕಂಥ ದಿನವನ್ನು ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇಲ್ಲೊಂದು ಚಿತ್ರ ಹಾಕಿವಿ ನೋಡಿ, ಯಾವುದು ವರ್ಲ್ಡ್ ಏನಂತ ಕೇಳಿದಾಗ ಈ ಒಂದು ವಿಶ್ವ ಹವಾಮಾನ ದಿನಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋಲಾಜಿಕಲ್ ಡೇ ಅನ್ನುವಂಥದ್ದು ಇದು ನಾವು ಪ್ರತಿ ವರ್ಷ ಯಾವ ದಿನಾಂಕದಂದು ಮಾಡ್ತಾ ಇದೀವಿ ಸರ್ ಅಂದ್ರೆ ಮಾರ್ಚ್ ರೀ. ಅದರ ಜೊತೆಗೆ ಲಾಸ್ಟ್ ಒಂದು ಬರ್ತೈತಿ, ಮುಗಿಸ್ಬಿಡಣ್ರಿ, ಮಾರ್ಚ್ 24 ವಿಶ್ವ ಕ್ಷಯರೋಗ ದಿನ ಅಂತ ಕೂಡ ಕರಿಬೋದ್ರಿ, TB ಡೇ ಅಂತ ಕೂಡ ಕರಿಬೋದು. ಈ ವಿಶ್ವ ಕ್ಷಯರೋಗಕ್ಕೆ ಸಂಬಂಧಪಟ್ಟಂತೆ 2023ರಲ್ಲಿ ಒಂದು ಥೀಮ್ ಬರ್ಕೊಂಡಿವಿ ನೋಡಿ, ಇಲ್ಲಿ ಎಸ್ ವಿ ಕ್ಯಾನ್ ಆ್ಯಂಡ್ ಎಂಡ್ TB ಅನ್ನುವಂಥದ್ದು. ಎಸ್ ವಿ ಕ್ಯಾನ್ ಆ್ಯಂಡ್ ಎಂಡ್ TB. ಇಲ್ಲಿವರೆಗೂ ಏನಂತ ಕೇಳಿದಾಗ ಈ ಎಂಡ್ ಅನ್ನುವಂಥ TBನ ಮುಗಿಸ್ಬಿಡೋಣ ಅನ್ನುವಂಥ ಲೆಕ್ಕದಾಗಿತ್ರಿ. ಈ ಮಾರ್ಚ್ 24 ನಾವು 2023 ಒಂದು ಥೀಮ್ ಕೂಡ ಕಂಡ್ಕೊಂಡಿವಿ. ಹಾಗಾದ್ರ ಈ ಮಾರ್ಚ್ ತಿಂಗಳಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ದಿನಾಚರಣೆಗಳು ಯಾವ್ಯಾವ ಹೇಳಿಕೆ ಅಂತ ಬಂದ ಅಂದ್ರೆ ಒಂದು ಲಿಸ್ಟ್ ಹೇಳಿ ನೋಡಿ, ಇಲ್ಲಿ ಒಂದಿಷ್ಟು ಅಬ್ಸರ್ವೇಷನ್ ಮಾಡು. ಮಾರ್ಚ್ 3 ವಿಶ್ವ ವನ್ಯಜೀವಿಗಳ ದಿನ ಅಂತ ಹೇಳಿದೆ. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ. ಮಾರ್ಚ್ 15 ಅಂತಾರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನ. ಮಾರ್ಚ್ 20 ವಿಶ್ವ ಗುಬ್ಬಚ್ಚಿಗಳ ದಿನ. 21 ವಿಶ್ವ ಅರಣ್ಯ ದಿನ. 22 ವಿಶ್ವ ಜಲ ದಿನ. 23 ವಿಶ್ವ ಹವಾಮಾನ ದಿನ. 24 ವಿಶ್ವ ಕ್ಷಯರೋಗ ದಿನ. ಎಸ್, ಹಾಗಾದ್ರ ಈ ಮಾರ್ಚ್ 24 ಕೂಡ ವಿಶ್ವ ಕ್ಷಯರೋಗ ದಿನ ಅಂತ ಕೂಡ ಗೊತ್ತಾಯ್ತು. ಇಲ್ಲಿವರೆಗೆ ಏನಂತ ಕೇಳಿದ್ರ ನಾವು 2 ತಿಂಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ಸರ್ ಅದನ್ನ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಕೂಡ ಒಂದಿಷ್ಟು ಮಾಹಿತಿ ಮಾತಾಡ್ಕೊಂಡಿವಿ. ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ನಾ ಕಳೆದ ತರಗತಿಯಲ್ಲಿ ಪಾರ್ಟ್ 1ದಾಗ ಏನ್ ಮಾಡಿದ್ನಿ ಅಂದ್ರ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಬಹುತೇಕ ದಿನಾಚರಣೆ ಕಲಿಸ್ಕೊಟ್ಟಿದ್ನಿ ರೀ. ಇಲ್ಲಿ ಏನ್ ಮಾಡಿದ್ನಿ ಸರ್ ಅಂದ್ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳನ್ನ 2 ತಿಂಗಳಲ್ಲಿ ಒಂದು ಪಾರ್ಟ್ ಅಲ್ಲಿ ನಾ ತಿಳಿಸಿದೆ. ಇದನ್ನ ಪಾರ್ಟ್ 2 ಅಂತ ಕರಿಬಹುದು. ಹಂಗ ಏನಂತ ಕೇಳಿದಾಗ ಇನ್ನೇ ಅನೇಕ ವಿಷಯ ವಸ್ತುಗಳು, ಹೊಸ ವಿಷಯ ವಸ್ತುಗಳು ಕೂಡ ಪರಿಚಯ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ್ರಿ. ನಮ್ಮೆಲ್ಲ ಪ್ರಯತ್ನಕ್ಕ ತಮ್ಮೆಲ್ಲ ಏನಂತ ಕೇಳಿದಾಗ ನಮ್ಮ ಗುರುದೇವ ಅಕಾಡೆಮಿ ಧಾರವಾಡ ಅನ್ನುವಂಥದ್ದು, ಈ ಧಾರವಾಡ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಂಬಂಧಿಸಿದಂತೆ ತಾವಿದೇ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರಂದ್ರ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಒಮ್ಮೆ ಕ್ಲಿಕ್ ಮಾಡಿದ್ದೇ ಆಗಿತ್ತಂದ್ರೆಗಿನ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಸ್ಗಳ ತರಗತಿಗಳು ತಮ್ಮ ತಲುಪತಕ್ಕ ಪ್ರಯತ್ನ. ತಾವು ಕೂಡ ಒಂದಿಷ್ಟು ವಿಡಿಯೋಗಳನ್ನ ನೋಡಿ ಅದ್ರ ಜೊತೆ ತಮಗೇನಾದ್ರೂ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದಂತ ಮರಿಬೇಡ್ರಿ. ಹೌದು, ಲೈಕ್ ಕೊಡೋದು ಮರಿಬೇಡ್ರಿ. ಎಸ್, ಆಗರ ಇಲ್ಲಿವರೆಗೆ ತರಗತಿಯನ್ನು ಕೇಳಿರ್ತಕ್ಕಂಥ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಕೂಡ ತುಂಬ ಧನ್ಯವಾದಗಳು. ಮತ್ತೆ ಸಿಗನ್ರಿ.